ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದ ಸ್ಕಿನ್ ಕೇರ್ ರೊಟೀನನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಮಾತ್ರ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಬ್ಲ್ಯಾಕ್ ಹೆಡ್ಸಿಂದ ವೈಟ್ ಹೆಡ್ಸಿಂದ ತುಂಬ ಸಫರ್ ಪಡ್ತಾರೆ. ಇದೇನು ಮಾಮೂಲಿ ಬಿಡು ಅಂತ ನಿಮಗೆ ಅನಿಸ್ಬೋದು, ಬಟ್ ಇಟ್ಸ್ ನಾಟ್ ಎ ಮಾಮೂಲಿ ಥಿಂಗ್. ಬಿಕಾಸ್ ನೀವು ಮನೆ ಒಳಗಡೆ ಇದ್ದಾಗ ನಿಮಗೆ ಸ್ವಲ್ಪನೇ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕಾಣಿಸ್ತಿರುವಾಗ ಅಷ್ಟೇನು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ. ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ನೀವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ದೊಡ್ಡದಾಗ್ಬಿಡುತ್ತೆ. ಸೊ ಎಲ್ಲ ಅಸಹ್ಯವಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟಕ್ಕೆ ನಾನೇ ತುಂಬ ಜನ ನೋಡಿದ್ದೀನಿ, ಲೈಕ್ ಹೊರಗಡೆ ಬೆಳಕಿಗೆ ಬಂದಾಗ ಅವರಿಗೆಲ್ಲ ಫೇಸ್ ಮೇಲೆ ನೋಸ್ ಮೇಲೆ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎದ್ದು ಕಾಣ್ತಿರುತ್ತೆ. ಸೊ ಅದು ಒಂಥರ ಅಸಹ್ಯವಾಗಿ ಕಾಣುತ್ತೆ. ಎದುರುಗಡೆ ನೋಡೋರಿಗೆ ಏನಪ್ಪ ಇದು ಅಂತ ಕೂಡ ಅನಿಸುತ್ತೆ. ಸೊ ನಿಮ್ಮ ಬಗ್ಗೆ ನಿಮಗೆ ಕೇರ್ ಇರಬೇಕು. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತುಂಬಾ ಪ್ರಾಬ್ಲಮ್ ಕೊಡ್ತಲ್ವ. ಸೊ ಇದಕ್ಕೆಲ್ಲ ನೀವೇನು ದೊಡ್ಡ ಸಾಹಸ ಮಾಡಬೇಕಾಗಿಲ್ಲ, ಆ್ಯಂಡ್ ತುಂಬಾ ದುಡ್ಡು ಖರ್ಚು ಮಾಡಿ ಏನೇನೋ ಮಾಡಬೇಕಾಗಿರೋಂಥ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಸಿಂಪಲ್ ಪ್ರಾಡಕ್ಟ್ಸಿಂದನೇ ನೀವು ಆರಾಮಾಗಿ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸನ್ನು ರಿಮೂವ್ ಮಾಡ್ಕೋಬೋದು. ತುಂಬ ಜಾಸ್ತಿ ಇರುತ್ತೆ ನೋಡಿ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ವೈಟ್ ಹೆಡ್ಸ್ ಎಲ್ಲ ತುಂಬಾ ಕಾಣ್ತಿರುತ್ತಲ್ಲ. ಅಂಥವ್ರು ಅಂದರೆ ನಾನು ತೋರಿಸಿರುವಂಥ ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡು ನೀವು ವಿತಿನ್ 15 ಡೇಸಲ್ಲಿ ನಿಮ್ಮ ಫೇಸ್ ಮೇಲೆ, ನೋಸ್ ಮೇಲೆ, ಇಲ್ಲಿ ಚಿನ್ ಮೇಲೆ ಇರುವಂಥ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕೂಡ, ವೈಟ್ ಹೆಡ್ಸ್ ಎಲ್ಲ ಕೂಡ ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು. ಸೊ ಇದು ರಿಪೀಟ್ ಬರುತ್ತಾ ಅಂತಂದರೆ ಎಸ್, ಅಫ್ಕೋರ್ಸ್ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ರಿಪೀಟಾಗಿ ಬರುತ್ತಿರುತ್ತೆ. ನಿಮ್ಮ ಡೆಡ್ ಸ್ಕಿನ್ ಹೇಗೆ ಬರ್ತಾ ಇರುತ್ತೆ ಅಂದರೆ ಲೈಕ್ ಸ್ಕಿನ್ ಕ್ಲಿಯರ್ ಆಗ್ತಾ ಇರುತ್ತೆ, ಮತ್ತು ಡೆಡ್ ಸ್ಕಿನ್ ಬರುತ್ತೆ, ಮತ್ತು ಕ್ಲಿಯರ್ ಆಗ್ತಾ ಇರುತ್ತೋ ಅದೇ ರೀತಿಯಾಗಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಕೂಡ ಬರ್ತಾ ಇರುತ್ತೆ. ಬಟ್ ಏನಂದರೆ ನಾವು ಪ್ರಾಪರಾಗಿ ಕೇರ್ ತೊಗೊಂಡು ಅದನ್ನು ಕಡಿಮೆ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರನೇ ನಾನಿವತ್ತು ಈ ಟಿಪ್ಪನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಶುಗರ್ ಸಿರಪನ್ನು ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕಾಗಿ ಒಂದು ಬಾಣಲೆನ ಹೀಟ್ ಮಾಡಿಬಿಟ್ಟು, ನಂತರ ನಿಮ್ಗೆ ಎಷ್ಟು ಶುಗರ್ ಬೇಕು ಅಂದರೆ ಈ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ನಾನಿಲ್ಲಿ ಚಿಕ್ಕದಾಗಿ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ ಶುಗರನ್ನು. ನಂತರ ಒಂದು ಸ್ವಲ್ಪ ವಾಟರ್ ಹಾಕಬೇಕು, ಜಾಸ್ತಿ ಹಾಕ್ಕೋಬೇಡಿ, ಕಡಿಮೆ ಬಿದ್ದರೆ ಆಮೇಲೆ ಹಾಕ್ಕೋಬೋದು. ಒಂದು ಸ್ವಲ್ಪ ಟರ್ಮರಿಕ್ ಪೌಡರನ್ನು ಇಲ್ಲಿ ಹಾಕಿದ್ದೀನಿ. ಸೊ ಟರ್ಮರಿಕ್ ಆಪ್ಷನ್, ಟರ್ಮರಿಕ್ಕೇ ಇಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು, ಬಟ್ ಟರ್ಮರಿಕ್ ಇದ್ರೇ ತುಂಬ ಒಳ್ಳೇದು ಆ್ಯಕ್ಚುಲಿ. ಸೊ ನಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಡೀಪಾಗಿ ರಿಮೂವ್ ಮಾಡೋಕ್ಕೆ, ವಿತ್ ರೂಟ್ಸ್ ಇದು ರಿಮೂವ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಈ ಥರ ಮೆಲ್ಟ್ ಮಾಡ್ಕೊಳ್ಳಿ, ಸುಟ್ಕೋಬಾರ್ದು, ಸುಮ್ಮನೆ ಮೆಲ್ಟ್ ಮಾಡ್ಕೋಬೇಕಷ್ಟೇ. ಶುಗರನ್ನು ಫುಲ್ ಬ್ಲ್ಯಾಕ್ ಆಗೋವರೆಗೂ ಸುಟ್ಬೇಡಿ, ಜಸ್ಟ್ ಮೆಲ್ಟ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾ ಇರಿ, ಸೊ ಮೆಲ್ಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು, ಒಂದು ಹಾಫ್ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಸ್ಟವನ್ನು ಆಫ್ ಮಾಡಿಬಿಟ್ಟು ನಂತರ ಆರಿದ್ರೆ ಈ ಥರ ಆಗುತ್ತೆ. ನೀವು ನೋಡ್ತಿರ್ಬೋದು. ಫಸ್ಟು ನಿಮ್ಮ ಕೈಯಿಂದ ಟಚ್ ಮಾಡಿ, ಹಿಂಗೆ ಟಚ್ ಮಾಡಿದ್ರೆ ನಿಮ್ಮ ಕೈ ಬಿಸಿ ಆಗಬಾರ್ದು, ಅಷ್ಟು ಕೂಲ್ ಆಗಬೇಕು. ಅಲ್ಲಿವರೆಗೂ ಫೇಸ್ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ಬಿಸಿ ಇದ್ದಾಗ ಅಪ್ಲೈ ಮಾಡಿದ್ರೆ ಸ್ಕಿನ್ನೇ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಹುಷಾರಾಗಿ ಜಸ್ಟ್ ಉಗುರು ಬೆಚ್ಚಗಿದೆ ಅನ್ನೋ ಟೈಪಲ್ಲಿ ಇದ್ದಾಗ ಮಾತ್ರ ಅಪ್ಲೈ ಮಾಡಿ. ನೋಡಿ, ನಾನು ಒಂದು ಸ್ವಲ್ಪ ಬಿಸಿ ಇದ್ರೂ ಉಫ್ ಮಾಡ್ಕೊತ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಕೈಯಿಂದ ಆರಾಮಾಗಿ ನಾನು ಶುಗರ್ ಸಿರಪ್ನ ತೊಗೋತಾ ಇದ್ದೀನಿ. ಅಷ್ಟು ಲೆವೆಲ್ಗೆ ಕೂಲ್ ಆದಮೇಲೆ ಮಾತ್ರ ನೀವು ಫೇಸ್ ಮೇಲೆ ಅಪ್ಲೈ ಮಾಡಿ. ಇದನ್ನು ನಾನು ಖಂಡಿತ ಹೇಳ್ತಾ ಇದ್ದೀನಿ. ಕೂಲ್ ಆದಮೇಲೆ ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಜಸ್ಟ್ ಲೈಕ್ ವಾರ್ಮ್ ಇದ್ದಾಗ ಮಾತ್ರ ಫೇಸ್ ಮೇಲೆ ಅಪ್ಲೈ ಮಾಡಿ. ನಂತರ ಇದು ಡ್ರೈ ಆಗಿಬಿಡುತ್ತೆ ಒಂದು 5 ಮಿನಿಟ್ಸ್ ಬಿಟ್ಟರೆ. ಈ ಥರ ಡ್ರೈ ಆದಮೇಲೆ ನೀವು ಈ ಥರ ವಾಟ್ರಲ್ಲಿ ಡಿಪ್ ಮಾಡ್ಕೊತ ನಿಮ್ಮ ಫೇಸ್ ಮೇಲೆ ಎಲ್ಲೆಲ್ಲಿ ನೀವು ಅಪ್ಲೈ ಮಾಡಿವಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತಲ್ಲ ಅಲ್ಲೆಲ್ಲ ನನಗೆ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಏನಿರುತ್ತಲ್ಲ ಅವು ಡೀಪ್ ರೂಟಿಂದನೂ ಹೊರಗೆ ಬರುತ್ತೆ. ಸೊ ಆ ಥರ ಡೀಪ್ ರೂಟಿಂದನೂ ಕ್ಲೀನ್ ಆದಾಗ ನಿಮಗೆ ಆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿ ಸ್ಕಿನ್ ಸ್ಮೂತ್ ಆಗುತ್ತೆ. ಸೊ ನೋಡಿದ್ರಲ್ವ ಗೈಸ್, ಎಷ್ಟು ಸಿಂಪಲಾಗಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಏನೂ ಇಲ್ಲ, ಜಸ್ಟ್ ಶುಗರ್ ಆ್ಯಂಡ್ ಒಂದು ಪಿಂಚ್ ಆಫ್ ಟರ್ಮರಿಕ್, ಇವೆರಡೂ ಯೂಸ್ ಮಾಡಿಕೊಂಡ್ರೆ ಸಾಕು. ಇಫ್ ಇನ್ ಕೇಸ್ ಟರ್ಮರಿಕ್ಕು ಕೂಡ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಸ್ವಲ್ಪ ಶುಗರ್ ಒಂದೇ ಯೂಸ್ ಮಾಡಿಕೊಂಡು ಕೂಡ ನೀವು ಈ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೋಬೋದು. ನಿಮ್ಮ ಫೇಸ್ ಮೇಲೆ, ನೋಸ್ ಮೇಲೆ, ಚಿನ್ ಮೇಲೆ, ಚೀಕ್ಸ್ ಮೇಲೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಒಬ್ಬರಿಗಿಲ್ಲಿ ತುಟಿ ಮೇಲೆ ಕೂಡ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರುತ್ತೆ, ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ತುಟಿ ಕಪ್ಪುಗೆ ಇರುತ್ತಲ್ಲ, ಸೊ ಅಂಥವ್ರಿಗೂ ಕೂಡ ಇದು ತುಂಬ ಬೆಸ್ಟ್ ಪ್ಯಾಕ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ನೀವೆಲ್ಲರಿಗೂ ಕೂಡ ಇದು ಯೂಸ್ಫುಲ್ ಟಿಪ್ ಅಂತಲೇ ನಾನು ಭಾವಿಸ್ತೀನಿ. ಬಿಕಾಸ್ ತುಂಬ ಜನ ಇದರಿಂದ ಸಫರ್ ಪಡೋದು ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಈ ಟಿಪ್ ಹೇಗಾದರೂ ನಿಮ್ಗೆ ಶೇರ್ ಮಾಡಬೇಕು ಅನ್ನೋಗೋಸ್ಕರ ನಾನು ಈ ಟಿಪ್ಪನ್ನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್
ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ವ್ಯೂಸ್ ಕೊಡಿ. ವೀಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟನ್ನು ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.